ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಜಕಾರಣದಲ್ಲಿ ಅಧಿಕಾರ ಇದ್ದಾಗ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದು ಎಂಬ ಭ್ರಮೆ ಇರುತ್ತೆ. ಆದ್ರೆ ಅಧಿಕಾರದ ಮದ ನೆತ್ತಿಗೆ ಇರಿದಾಗ ಎದುರಾಳಿ ಯಾರು ಅಂತ ನೋಡುವ ವಿವೇಚನೆಯನ್ನೇ ಕಳೆದುಕೊಳ್ತಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಕೂಡ ಅದೇ. ಇತಿಹಾಸದಲ್ಲಿ ನಾವು ಅನೇಕ ರಾಜಕೀಯ ಕಾದಾಟವನ್ನ ನೋಡಿದ್ದೀವಿ. ಪಕ್ಷಗಳ ನಡುವಿನ ಜಗಳ, ನಾಯಕರ ನಡುವಿನ ವಾಕ್ಸಮರ ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದ್ರೆ ಭಾರತೀಯ ಸೇನೆಯನ್ನ ರಾಜಕೀಯದ ಚದುರಂಗದಾಟಕ್ಕೆ ಎಳೆದು ತಂದು ಸೈನಿಕನ ವಿರುದ್ಧವೇ ತೊಡೆತಟ್ಟುವ ಸಾಹಸಕ್ಕೆ ಯಾರಾದ್ರೂ ಕೈ ಹಾಕಿದ್ರೆ ಏನಾಗಬಹುದು? ಹೌದು, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈಗ ನೇರವಾಗಿ ಭಾರತೀಯ ಸೇನೆಯನ್ನೇ ಎದುರು ಹಾಕೊಂಡಿದ್ದಾರೆ. ದೀದಿ ತಮ್ಮ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಸೇನೆಯ ವಿರುದ್ಧವೇ ಸಮರವನ್ನ ಸಾರದ್ರ, ಅಥವಾ ತಾನು ಹಿಡಿದಿದ್ದೇ ಹಠ, ತಾನು ಮಾಡಿದ್ದೇ ಕಾನೂನು ಎಂಬ ಅಹಂಕಾರ ಇದಕ್ಕೆ ಕಾರಣನಾ? ಕೋಲ್ಕತ್ತಾದ ಫೋರ್ಟ್ಸ್ ವಿಲಿಯಂ ಮೈದಾನದಲ್ಲಿ ಟಿಎಂಸಿ ಹಾಕಿದ್ದ ಬೃಹತ್ ವೇದಿಕೆಯನ್ನ ಸೇನೆ ಹೇಗೆ ಧ್ವಂಸ ಮಾಡಿತು? ಸೇನೆಯ ಕಮಾಂಡರ್ಗಳು ರಾಜ್ಯಪಾಲರ ಮನೆ ಬಾಗಿಲು ತಟ್ಟಿದ್ದು ಯಾಕೆ? ಅಷ್ಟಕ್ಕೂ ದೀದಿ ಸೇನೆಯ ಮೇಲೆ ಮಾಡಿರುವಂತಹ ಗಂಭೀರ ಆರೋಪವಾದ್ರೂ ಏನು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಅಧಿಕಾರದ ಮದ ಏರಿದ್ಯಾ? ಮಮತಾ ಸರ್ಕಾರವನ್ನ ಉರುಳಿಸಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ತರಬೇಕಾ? ಇಡೀ ಪಶ್ಚಿಮ ಬಂಗಾಳವನ್ನ ಭಾರತೀಯ ಸೇನೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕಾ? ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲು ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಅಂತ ನೋಡೋಣ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಭಾರತೀಯ ಸೇನೆಗೆ ಸೇರಿದ ಐತಿಹಾಸಿಕ ಫೋರ್ಟ್ಸ್ ವಿಲಿಯಂ ಮೈದಾನವಿದೆ. ಇದು ಸೇನೆಯ ರಕ್ಷಣಾ ವಲಯಕ್ಕೆ ಸೇರಿದ ಜಾಗ. ಇಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆಗಳಿಗೆ ಅನುಮತಿ ಸಿಗುವುದು ತುಂಬಾ ಅಪರೂಪ. ಸಿಕ್ಕರೂ ಕೂಡ ಅದಕ್ಕೆ ಕಠಿಣ ನಿಯಮಗಳಿವೆ. ಆದ್ರೆ ಟಿಎಂಸಿ ಪಕ್ಷವು ಈ ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜಿಸಿದ್ದು, ನಿಯಮದ ಪ್ರಕಾರ ಸೇನೆಯು ಕೇವಲ 2 ದಿನಗಳ ಮಟ್ಟಿಗೆ ಮಾತ್ರ ಅಲ್ಲಿ ಕಾರ್ಯಕ್ರಮ ನಡೆಸಲು ಅನುಮತಿಯನ್ನು ನೀಡುತ್ತೆ. ಇದು ಸೇನೆಯ ಸ್ಟ್ರಿಕ್ಟ್ ರೂಲ್ಸ್ ಕೂಡ. ಯಾರೇ ಆಗಲಿ, ಎಷ್ಟೇ ದೊಡ್ಡವರೇ ಆಗಲಿ, ಈ 2 ದಿನದ ನಂತರ ಜಾಗ ಖಾಲಿ ಮಾಡಲೇಬೇಕು. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಪಕ್ಷದ ನಾಯಕರು ಮಾಡಿದ್ದೇನ್ ಗೊತ್ತಾ? 2 ದಿನ ಕಳೆಯಿತು, 3 ದಿನವಾಯಿತು, ವಾರವೇ ಉರುಳಿತು. ಆದ್ರೂ ಆ ಬೃಹತ್ ವೇದಿಕೆ, ಶಾಮಿಯಾನ, ಕುರ್ಚಿ, ಟೇಬಲ್ಗಳು ಅಲ್ಲಿಂದ ಕದಲೇ ಇಲ್ಲ. ಸೇನೆಯ ಅಧಿಕಾರಿಗಳು ಸುಮ್ಮನೆ ಕೂರಲ್ಲ. ಅವರು ಟಿಎಂಸಿ ನಾಯಕರಿಗೆ, ರಾಜ್ಯದ ಪೊಲೀಸರಿಗೆ ಅಧಿಕೃತವಾಗಿ ನೋಟಿಸ್ ಅನ್ನ ಕಳಿಸ್ತಾರೆ. ನೋಡಿ, ನಿಮ್ಮ ಸಮಯ ಮುಗಿದಿದೆ, ದಯವಿಟ್ಟು ಜಾಗವನ್ನ ಖಾಲಿ ಮಾಡಿ, ಇದು ಡಿಫೆನ್ಸ್ ಲ್ಯಾಂಡ್ ಅಂತ ಮನವಿಯನ್ನ ಮಾಡ್ತಾರೆ. ಆದ್ರೆ ಟಿಎಂಸಿ ನಾಯಕರು ಮತ್ತು ರಾಜ್ಯ ಪೊಲೀಸರು ಈ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊರೋದಿಲ್ಲ. ನಮ್ಮ ರಾಜ್ಯದಲ್ಲಿ ನಾವೇ ರಾಜರು, ನಮ್ಮನ್ನ ಪ್ರಶ್ನೆ ಮಾಡೋರು ಯಾರು? ಇಂತಹದೊಂದು ಧೋರಣೆ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಭಾರತೀಯ ಸೇನೆಗೆ ಹೇಗೆ ಅವಮಾನ ಆದ್ರೆ ಸೈನಿಕರು ಸುಮ್ಮನೆ ಬಿಡ್ತಾರಾ? ಖಂಡಿತ ಇಲ್ಲ. ಯಾವಾಗ ಮಾತಿಗೆ ಬೆಲೆ ಸಿಗ್ಲಿಲ್ವೋ, ಭಾರತೀಯ ಸೇನೆ ತನ್ನ ಅಸಲಿ ರೂಪವನ್ನ ಪ್ರದರ್ಶನ ಮಾಡ್ತು. ಸೇನೆಯ ಟ್ರಕ್ಗಳು ಮೈದಾನಕ್ಕೆ ನುಗ್ಗಿದ್ವು. ನೋಡ್ತಾ ಇದ್ದ ಹಾಗೆ ಟಿಎಂಸಿ ನಿರ್ಮಿಸಿದಂತಹ ಬೃಹತ್ ವೇದಿಕೆಯನ್ನ ಸೇನೆಯ ಯೋಧರು ನೆಲಸಮ ಮಾಡ್ತಾರೆ. ಕುರ್ಚಿ, ಟೇಬಲ್ ಗಳನ್ನ ತೆರವುಗೊಳಿಸುತ್ತಾರೆ. ಇಡೀ ಮೈದಾನವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ. ಇದಷ್ಟೇ ಅಲ್ಲ, ಮೈದಾನದ ಗೇಟ್ಗೆ ರಾಜಕೀಯ ವ್ಯಕ್ತಿಗಳಿಗೆ ಪ್ರವೇಶವಿಲ್ಲ, ಅಂದ್ರೆ ನೋ ಎಂಟ್ರಿ ಅಂತ ಬೋರ್ಡ್ ಅನ್ನ ಕೂಡ ನೇತು ಹಾಕ್ಬಿಟ್ರು. ಇದು ಮಮತಾ ಬ್ಯಾನರ್ಜಿ ಅವರಿಗೆ ನುಂಗಲಾಗದ ತುತ್ತಾಗಿ ಪರಿಣಮಿಸಿದೆ. ತಾನು ಆಡಿದ್ದೇ ಆಟ ಎಂದುಕೊಂಡಿದ್ದಂತಹ ದೀದಿಗೆ ಸೇನೆ ತನ್ನದೇ ಭಾಷೆಯಲ್ಲಿ ಉತ್ತರವನ್ನ ಕೊಟ್ಟಿದೆ. ಇನ್ನು ಈಗ ಒಂದು ಪ್ರಶ್ನೆ ಮಾಡಬಹುದು, ಮಮತಾ ಬ್ಯಾನರ್ಜಿ ಅವರು ಯಾಕೆ ಇಷ್ಟೊಂದು ಹತಾಶರಾಗಿದ್ದಾರೆ ಅಂತ. ಒಬ್ಬ ಅನುಭವಿ ರಾಜಕಾರಣಿಯಾಗಿ ಸೇನೆಯ ಜೊತೆ ಹೇಗೆ ನಡ್ಕೊಳ್ಬೇಕು ಎಂಬ ಕನಿಷ್ಠ ಪ್ರಜ್ಞೆ ಅವರಿಗಿಲ್ವಾ? ಇಂತಹದೊಂದು ಪ್ರಶ್ನೆಯನ್ನ ಈಗ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ವಿಷಯ ಏನಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಸದ್ಯದ ರಾಜಕೀಯ ಪರಿಸ್ಥಿತಿ ಮಮತಾ ಪಾಲಿಗೆ ಬಿಸಿ ತುಪ್ಪವಾಗಿದೆ. ಒಂದ್ ಕಡೆ ಸಂದೇಶ್ ಖಾಲಿ ಪ್ರಕರಣ, ಇನ್ನೊಂದು ಕಡೆ ಶಿಕ್ಷಕರ ನೇಮಕಾತಿ ಹಗರಣ. ಕಲ್ಲಿದ್ದಲು ಹಗರಣದಲ್ಲಿ ಇಡಿ ಮತ್ತು ಸಿಪಿಐ ಅಧಿಕಾರಿಗಳು ಟಿಎಂಸಿ ನಾಯಕರ ಮನೆ ಬಾಗಿಲು ತಟ್ತಾ ಇದ್ದಾರೆ. ಹಲವು ಮಂತ್ರಿಗಳು ಜೈಲು ಸೇರಿದ್ದಾರೆ. ಕೇಂದ್ರ ತನಿಖಾ ಸಂಸ್ಥೆಗಳ ದಾಳಿಯಿಂದಾಗಿ ಕಂಗೆಟ್ಟಿರುವಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಎಲ್ಲರೂ ಶತ್ರುಗಳಂತೆ ಕಾಣಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳು ಕೂಡ ಈಗಾಗಲೇ ಹಲವು ಬಾರಿ ರಾಜ್ಯ ಸರ್ಕಾರದ ನಡೆಯನ್ನ ಟೀಕಿಸಿವೆ, ಚೀಮಾರಿಯನ್ನು ಕೂಡ ಹಾಕಿವೆ. ಆದ್ರೂ ದೀದಿ ಪಾಠವನ್ನ ಕಲಿತಾ ಇಲ್ಲ. ಈಗ ಅವರಿಗೆ ಇರುವ ಒಂದೇ ಒಂದು ದಾರಿ ಅಂತಂದ್ರೆ, ಕೇಂದ್ರದ ಯಾವುದೇ ಸಂಸ್ಥೆ ಆಗಿರಲಿ, ಅದು ಸಿಬಿಐ ಆಗಿರಲಿ, ಎನ್ಐಎ ಆಗಿರಲಿ, ಅಥವಾ ಈಗ ಭಾರತೀಯ ಸೇನೆ ಆಗಿರಲಿ, ಅವರ ವಿರುದ್ಧ ಹೋರಾಟ ಮಾಡುವುದು, ಆ ಮೂಲಕ ಜನರಲ್ಲಿ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವುದು. ಆದ್ರೆ ಇಲ್ಲಿ ಅವರು ಮಾಡಿದ್ದು ದೊಡ್ಡ ಎಡವಟ್ಟು. ರಾಜಕೀಯ ವಿರೋಧಿಗಳ ವಿರುದ್ಧ ಹೋರಾಡುವುದು ಬೇರೆ, ದೇಶದ ರಕ್ಷಣೆ ಮಾಡುವ ಸೇನೆಯ ವಿರುದ್ಧ ನಿಲ್ಲುವುದು ಬೇರೆ. ಈ ಸೂಕ್ಷ್ಮವನ್ನ ಮಮತಾ ಬ್ಯಾನರ್ಜಿ ಮರ್ತಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನು ಘಟನೆ ಇಲ್ಲಿಗೆ ಮುಗಿಯುವುದಿಲ್ಲ. ಫೋರ್ಟ್ ವಿಲಿಯಂ ಮೈದಾನವನ್ನ ಸೇನೆ ವಾಪಸ್ ಪಡೆದ ಕೂಡಲೇ ಮಮತಾ ಬ್ಯಾನರ್ಜಿ ಅವರು ಸೇನೆಯ ವಿರುದ್ಧ ಒಂದು ವಿಚಿತ್ರ ಹಾಗೂ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅದೇನಂತಂದ್ರೆ, ಭಾರತೀಯ ಸೇನೆಯು ಎಲೆಕ್ಷನ್ ಕಮಿಷನ್ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ, ಮತದಾರರ ಪಟ್ಟ ಪರಿಷ್ಕರಣೆಯಲ್ಲಿ ಅಥವಾ ಎನ್ಆರ್ಸಿ ವಿಚಾರದಲ್ಲಿ ಸೇನೆ ತಲೆ ಹಾಕ್ತಾ ಇದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಸೇನೆಗೂ ಮತದಾರರ ಪಟ್ಟಿಗೂ ಎಲ್ಲಿನ ಸಂಬಂಧ? ಗಡಿಯಲ್ಲಿ ನಿಂತು ದೇಶ ಕಾಯುವ ಯೋಧನಿಗೂ ವೋಟರ್ ಐಡಿ ಚೆಕ್ ಮಾಡುವ ಗುಮಾಸ್ತರ ಕೆಲಸಕ್ಕೂ ಏನ್ ಲಿಂಕ್? ಇದು ಕೇಳೋದಕ್ಕೆ ನಗು ಬರ್ತಾ ಇದ್ರು ಕೂಡ ಮಮತಾ ಬ್ಯಾನರ್ಜಿ ಈ ಆರೋಪವನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ನಾಯಕರು ಇದಕ್ಕೆ ತಿರುಗೇಟನ್ನ ನೀಡಿದ್ರು. ದೀದಿಗೆ ಮಾನಸಿಕ ಸ್ಥಿಮತೆ ತಪ್ಪಿದೆ, ಸೋಲಿನ ಭಯದಲ್ಲಿ ಅವರು ಏನೇನೋ ಮಾತನಾಡ್ತಾ ಇದ್ದಾರೆ. ಸೇನೆ ಯಾವತ್ತಾದ್ರೂ ಫಾರಂ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಸರ್ವೆ ಮಾಡೋದಕ್ಕೆ ಸಾಧ್ಯನಾ? ಎಲೆಕ್ಷನ್ ಕಮಿಷನ್ ಕೆಲಸವನ್ನ ಸೇನೆ ಮಾಡೋದಕ್ಕೆ ಆಗತ್ತಾ?
ಇದು ಕೇವಲ ಜನರನ್ನ ದಾರಿ ತಪ್ಪಿಸುವ ತಂತ್ರ ಅಂತ ಜರುಗಿದ್ದಾರೆ. ಇನ್ನು ಮಮತಾ ಬ್ಯಾನರ್ಜಿ ಅವರು ಸೇನೆಯ ವಾಹನವನ್ನ ಟ್ರಕ್ ಅನ್ನ ರಸ್ತೆಯಲ್ಲಿ ತಡೆದು ಚೆಕಿಂಗ್ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಇದು ಸೇನೆಗೆ ಮಾಡಿದ ದೊಡ್ಡ ಅವಮಾನವಾಗಿದೆ. ಇದಷ್ಟೇ ಅಲ್ಲ, ಸೇನೆಯ ಇಬ್ಬರು ಹಿರಿಯ ಅಧಿಕಾರಿಗಳು ನೇರವಾಗಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಪಕ್ಷದವರು ಸೇನೆಯ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ, ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಲಿಖಿತ ದೂರನ್ನ ಕೂಡ ನೀಡಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ರಾಜ್ಯಪಾಲರು ಕೂಡ ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿದ್ದು ಇದನ್ನ ರಕ್ಷಣಾ ಸಚಿವಾಲಯಕ್ಕೆ ಕಳುಹಿಸಿಕೊಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇದು ಸಣ್ಣ ವಿಚಾರವಲ್ಲ. ಒಂದು ರಾಜ್ಯ ಸರ್ಕಾರ ಮತ್ತು ದೇಶದ ಸೇನೆಯ ನಡುವೆ ಇಂತಹ ಘರ್ಷಣೆ ಏರ್ಪಡುವುದು ಒಕ್ಕೂಟದ ವ್ಯವಸ್ಥೆಗೆ ಮತ್ತು ದೇಶದ ಭದ್ರತೆಗೆ ಒಳ್ಳೆಯದಲ್ಲ. ಇನ್ನು ಭಾರತದಲ್ಲಿ ಒಂದು ಅಲಿಖಿತ ನಿಯಮವಿದೆ, ನೀವು ಎಷ್ಟೇ ದೊಡ್ಡ ರಾಜಕಾರಣಿಯಾಗಿರಿ, ಎಷ್ಟೇ ಪ್ರಭಾವಶಾಲಿಯಾಗಿರಿ, ಆದ್ರೆ ಭಾರತೀಯ ಸೇನೆಯ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ಅಥವಾ ಸೇನೆಯ ವಿರುದ್ಧ ನಿಂತರೆ ಭಾರತದ ಜನ ಅದನ್ನ ಸಹಿಸೋದಿಲ್ಲ. ಅದಕ್ಕೆ ಇತಿಹಾಸದಲ್ಲಿ ಸಾಕ್ಷ್ಯಗಳು ಕೂಡ ಇವೆ. ಒಮ್ಮೆ ನೆನಪಿಸಿಕೊಳ್ಳಿ, ಅರವಿಂದ್ ಕೇಜ್ರಿವಾಲ್ ಅವರು ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಸೇನೆಯ ಬಳಿ ಸಾಕ್ಷಿಯನ್ನ ಕೇಳಿದ್ರು. ಅದರ ಪರಿಣಾಮ ಏನಾಯ್ತು? ದೆಹಲಿಯಲ್ಲಿ ಅಧಿಕಾರವಿದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅವರ ವರ್ಚಸ್ಸು ಕುಸಿಯಿತು. ಜನ ಅವರನ್ನ ದೇಶ ವಿರೋಧಿ ಹೇಳಿಕೆ ನೀಡುವವರು ಅಂತ ನೋಡಲಾರಂಭಿಸಿದ್ರು. ಇನ್ನೊಂದ್ ಕಡೆ ಕಾಂಗ್ರೆಸ್ ಪಕ್ಷ ಸೇನೆಯ ಮುಖ್ಯಸ್ಥನನ್ನೇ ಬೀದಿ ಗುಂಡ ಅಂತ ಕರೆದ ನಾಯಕರಾಗಿದ್ರು. ರಫೇಲ್ ಡೀಲ್ ಇರಲಿ, ಸರ್ಜಿಕಲ್ ಸ್ಟ್ರೈಕ್ ಇರಲಿ, ಪ್ರತಿಯೊಂದರಲ್ಲೂ ಕೂಡ ಸೇನೆಯ ಸಾಮರ್ಥ್ಯವನ್ನ ಪ್ರಶ್ನೆ ಮಾಡ್ತಾ ಇದ್ರು. ಇದರ ಫಲಿತಾಂಶ ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವಿಲ್ಲದೆ ಪರದಾಡ್ತಾ ಇದ್ದಾರೆ. ಭಾರತದ ಜನರಿಗೆ ರಾಜಕಾರಣಿಗಳ ಮೇಲೆ ದ್ವೇಷ ಇರಬಹುದು, ವ್ಯವಸ್ಥೆಯ ಮೇಲೆ ಕೋಪ ಇರಬಹುದು, ಆದರೆ ಯೋಧರ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವವಿದೆ. ಈಗ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ತಮ್ಮ ರಾಜಕೀಯ ಜೀವನ ಅಂತಿಮ ಘಟ್ಟದಲ್ಲಿ ಸೇನೆಯನ್ನೇ ಎದುರಾಕೊಂಡಿದ್ದಾರೆ. ಬಿಜೆಪಿ ನಾಯಕರು ಹೇಳುವ ಪ್ರಕಾರ ಮಮತಾ ಅವರ ಈ ನಡೆ ಪಶ್ಚಿಮ ಬಂಗಾಳದಲ್ಲಿ ಅವರ ಪತನಕ್ಕೆ ನಾಂದಿ ಹಾಡಲಿದೆ. ಇನ್ನು ಇಲ್ಲಿ ನಾವು ಇನ್ನೊಂದು ಆಯಾಮವನ್ನು ಕೂಡ ಗಮನಿಸಬೇಕಾಗುತ್ತೆ. ಮಮತಾ ಬ್ಯಾನರ್ಜಿ ಅವರಿಗೆ ಸೇನೆಯ ಮೇಲೆ ಇಷ್ಟೊಂದು ಕೋಪ ಬರಲು ಕಾರಣವೇನು? ಅದಕ್ಕೆ ಮುಖ್ಯ ಕಾರಣ ಬಾಂಗ್ಲಾದೇಶದ ನುಸುಳುಕೋರರು. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ವಲಸಿಗರು ಟಿಎಂಸಿ ಪಕ್ಷದ ಅತಿದೊಡ್ಡ ವೋಟ್ ಬ್ಯಾಂಕ್ ಎಂಬಂತಹ ಆರೋಪ ಮೊದಲಿನಿಂದಲೂ ಕೂಡ ಇದೆ. ಸುಮಾರು 1,49,00,000 ಮತದಾರರ ಪರಿಷ್ಕರಣೆ ನಡೀತಾ ಇದೆ ಎಂಬಂತಹ ಸುದ್ದಿ ಇದೆ. ಇದರಲ್ಲಿ ಲಕ್ಷಾಂತರ ನಕಲಿ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ. ಗಡಿಯಲ್ಲಿ ಬಿಎಸ್ಎಫ್ ಮತ್ತು ಸೇನೆ ಈಗ ತುಂಬಾ ಸ್ಟ್ರಿಕ್ಟ್ ಆಗಿದೆ. ನುಸುಳುಕೋರರಿಗೆ ಒಳಗೆ ಬರಲು ಬಿಡ್ತಾ ಇಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಂಗಾಳದ ಗಡಿಯನ್ನ ಪೂರ್ತಿಯಾಗಿ ಸೀಲ್ ಡೌನ್ ಮಾಡ್ತೀವಿ ಅಂತ ಹೇಳಿದೆ. ಇದು ದೀದಿಗೆ ನಿದ್ದೆ ನೆಗಡಿಸಿದೆ. ಯಾಕಂದ್ರೆ ನುಸುಳುಕೋರರು ಇಲ್ಲದಿದ್ದರೆ, ನಕಲಿ ಓಟ್ಗಳು ಇಲ್ಲದಿದ್ದರೆ ಟಿಎಂಸಿ ಗೆಲ್ಲುವುದು ಕಷ್ಟ ಎಂಬುದು ಅವರಿಗೆ ಆತಂಕವಾಗಿದೆ. ಇನ್ನು ಸೇನೆಯು ಗಡಿಯಲ್ಲಿ ಮತ್ತು ಆಂತರಿಕ ಭದ್ರತೆಯಲ್ಲಿ ಬಿಗಿ ಕ್ರಮವನ್ನು ಕೈಗೊಳ್ತಾ ಇರುವುದು ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸಿದೆ. ಇದೇ ಹತಾಶೆಯಲ್ಲಿ ಅವರು ಸೇನೆಯ ವಿರುದ್ಧವೇ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೇನೆ ಎನ್ಆರ್ಸಿ ಮಾಡ್ತಾ ಇದೆ, ಸೇನೆ ಮತದಾರರ ಪಟ್ಟಿಯನ್ನು ಡಿಲೀಟ್ ಮಾಡ್ತಾ ಇದೆ ಎಂದು ಬೊಬ್ಬೆಯನ್ನ ಕೂಡ ಹೊಡಿತಾ ಇದ್ದಾರೆ. ಆದ್ರೆ ಸತ್ಯ ಏನೇ ಇರಲಿ, ಸೇನೆ ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ, ಅಕ್ರಮಗಳಿಗೆ ಕಡಿವಾಣವನ್ನ ಕೂಡ ಹಾಕ್ತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗ ದಿದಿ ವರ್ಸಸ್ ಆರ್ಮಿ ಎನ್ನುವಂತಹ ಕದನ ಏರ್ಪಟ್ಟಿದೆ. ಫೋರ್ಟ್ ವಿಲಿಯಂ ಮೈದಾನದಿಂದ ಶುರುವಾದಂತಹ ಈ ಕಿಡಿ ಈಗ ದೆಹಲಿಗೆ ತಲುಪಿದೆ. ತಾನು ಹಿಡಿದಿದ್ದೇ ಹಠ ಎನ್ನುವ ಮಮತಾ, ಶಿಸ್ತಿನ ಸಿಪಾಯಿಗಳಾದ ಸೇನೆ, ಇವರ ನಡುವಿನ ಈ ಸಂಘರ್ಷದಲ್ಲಿ ಅಂತಿಮ ಗೆಲುವು ಸತ್ಯಕ್ಕೆ ಮತ್ತು ಸಂವಿಧಾನಕ್ಕೆ ಆಗ್ಬೇಕಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.